ಹೇಳ್ತಾರ ನೋಡ್ರಿ ಇಲ್ಲಿ ಮಠ ಹಾಕಿರೋ ಫೌಂಡೇಶನ್. ಸೊ ಅಲ್ಲ ಟೈಮ್ ನೋಡ್ರಿ ಈಗ ನೋಡ್ರಿ ಊಟ ಸುದಕ್ಕೆ ಇಲ್ಲೇ ಮಾಡ್ದಾಗ ಪಂಪ್ ನಮಸ್ಕಾರ ನಮ್ಮೆಲ್ಲ ಜವಾರಿ ಮಂದಿಗೆ. ಸೊ ಇವತ್ತು ನಮ್ದು ಪೆಟ್ರೋಲ್ ಪಂಪಿಗೆ ಸೇಲ್ಸ್ ಆಫೀಸರ್ ಬರೋದಾರೆ. ಸೊ ಹಿಂಗಾಗಿ ರೆಡಿಯಾಗಿ ನಾ ಹೊಂಟೀನಿ. ಇದು ಸಾಯಂಕಾಲ ಕ್ಲಿಪ್ ಐತಿ. ಇದು ನೆಕ್ಸ್ಟ್ ಮಾರ್ನಿಂಗ್ ಕ್ಲಿಪ್ ಎಲ್ಲ ಕಂಟಿನ್ಯೂ ಹಾಕೋವು. ಸೊ ಮುಂಜಾನೆ ಮಾಡೋದು ನೆನಪಾಗಿದೆ. ಸೊ ಅದು ಸಾಯಂಕಾಲ ಮಾಡತ್ತೀನಿ. ಸೊ ಸೇಲ್ಸ್ ಆಫೀಸರ್ ಬರೋಕಿನ ಮೊದಲು ನೀನು ರಾತ್ರಿ ನಮ್ಮ ಪಂಪ್ದಾಗ ಲೈಟ್ಗಳು ಆನ್ ಮಾಡಿದ್ದೀರಿ. ಅದು ಹೆಂಗೆ ಕಾಣ್ತೈತೆ ನಮ್ದು ಒಂದು ಕಮೆಂಟ್ ಮಾಡಿರಿ, ಹಂಗೆ ಲೈಕ್ ಮಾಡೋದು ಮರ್ಯಾಕೋಬಿಡ್ರಿ. ಸೊ ಮೊದಲು ಆ ಕ್ಲಿಪ್ ನೋಡ್ಕೊಂಬರಿ, ಆಮೇಲೆ ಮುಂದಿನ ಬ್ಲಾಗ್ ಕಂಟಿನ್ಯೂ ಮಾಡುವಂತ. ರಾತ್ರಿ ಪಂಪಿನ ಲೈಟ್ ಹಚ್ಚಿರಿ ಸಾಹೇಬ. ನಮ್ಮ ಸೇಲ್ಸ್ ಆಫೀಸರ್ ಕಳ್ಸಂದಿದ್ರಿ. ರಾತ್ರಿ ಸ್ವಲ್ಪ ಏನೇನು ಲೈಟ್ ಏನಾಗುತ್ತೆ ನೋಡ್ರಿ ಹೆಂಗೆ ಕಾಣುತ್ತೆ. ಸಿವಿಲ್ ಇಂಜಿನಿಯರ್ ಆಗ್ಬಿಟ್ಟಿರಿ ನಾವು. ಸೈಟ್ ಮೇಲೆ ಸೈಟ್ ಇಂಜಿನಿಯರ್ ಆಗ್ಬಿಟ್ಟಿನಿ. ಕಂಡಪಟ್ಟಿ ಧೂಳು, ಆಮೇಲೆ ಸಿಕ್ಕಾಪಟ್ಟೆ ಬಿಸಿಲೈತಿ. ಸೊ ಈಗ ಈ ಅವತಾರನಾಗ ಸಿಕ್ಕಿ ನಿಮಗೆ ಹೇಳ್ತಾರ ನೋಡ್ರಿ ಇಲ್ಲಿ ಮಠ ಹಾಕಿರೋ ಫೌಂಡೇಶನ್. ಸೊ ಅಲ್ಲಿ ಅಡ್ಡತ್ತಾರ, ಅಲ್ಲಿ ತಡ್ಕೋತ ಹಿಂಗೆ ಬರ್ತಾರೆ. ಸೊ ಅದ ನಮ್ದು ಹೊಸ ಬಿಲ್ಡಿಂಗ್. ಇವರೇ ನೋಡ್ರಿ ನಮ್ಮ ಸೇಲ್ಸ್ ಆಫೀಸರ್. ಅಲ್ಲಿ ದೊಡ್ಡ ಚೇರ್ ಮೇಲೆ ಏನು ಕುಂತಾರಲ್ಲ ಅವರ ಸೇಲ್ಸ್ ಆಫೀಸರ್. ಬ್ಲರ್ ಮಾಡಿರ್ತೀನಿ, ಯಾಕಂದ್ರೆ ತೋರಿಸೋಂಗಿಲ್ಲ. ಯಾಕಂದ್ರೆ ಅವರು ಒಂದು ಪೋಸ್ಟ್ನಾಗ ಇರ್ತಾರೆ, ಅದ್ರ ರಿವೀಲ್ ಮಾಡಬಾರ್ದು. ಸೊ ಸ್ವಲ್ಪ ಬೈತಿರ್ತಾರೆ, ಬೈಸ್ಕೊಳ್ಳೋದು ಹಂಗೆ ಮತ್ತೆ ಮುಂದೆ ಕಂಟಿನ್ಯೂ ಮಾಡೋದು. ನೋಡ್ರಿ ಊಟ ಸುದಕ್ಕೆ ಇಲ್ಲೇ ಮಾಡ್ದಾಗದ ಪಂಪ್ನ್ಯಾಗ. ಸಾಹೇಬರು ಬಂದಾರ, ಅವ್ರು ಯಾವಾಗ ಹೊಕ್ಕಾರ ಹೇಳಕ್ಕೆ ಬರೋಂಗಿಲ್ಲ. ಸೊ ಅದಕ್ಕೆ ಊಟ ಇಲ್ಲೇ ಮಾಡಬೇಕು. ಟೈಮ್ ನೋಡ್ರಿ ಈಗ 6 ಗಂಟೆ ಆಗಕ್ಕಂತ್ರಿ ಸಂಜೆಗೆ. ನಾವು ಒಂದು ಮಧ್ಯಾಹ್ನ ಹೋಗಿನಿ, ಅಂದ್ರೆ ಆಲ್ಮೋಸ್ಟ್ 11:30 12 PM ಹೋಗಿನಿ ನಾನು ಪೆಟ್ರೋಲ್ ಪಂಪಿಗೆ. ಸೊ 6 ಗಂಟೆ. ಸೊ ಕ್ಯಾಲ್ಕುಲೇಟ್ ಮಾಡಿರಿ ಎಷ್ಟು ತಾಸು, ಎಷ್ಟು ಕಷ್ಟ ಇರ್ತದೆ. ನೀವು ಪೆಟ್ರೋಲ್ ಪಂಪ್ ಅಂದ್ರೆ ಬರೀ ರೊಕ್ಕ ಕಳಿಸೋದಲ್ರಿ, ಅದ್ರ ಹಿಂದಿನ ಕಷ್ಟ ಎಷ್ಟೈತೆ ಅಂತೇಳಿ ನಿಮ್ಗೆ ಇವತ್ತಿಂದ ವಿಡಿಯೋದಾಗ ತೋರಿಸೀನಿ. ಆದ್ರೆ ಸ್ವಲ್ಪ ಬ್ಲರ್ ಐತೆ ಅಂತ ತೋರ್ಸಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಅವ್ರು ಹೈಯರ್ ಆಫೀಸರ್ ಹಾಕಾರ, ಅವ್ರು ಒಂದು ರೆಪ್ಯೂಟೆಡ್ ಒಂದು ಪೊಸಿಷನ್ ಇರ್ತೈತಿ. ಅದನ್ನು ಅವ್ರು ಕಾಪಾಡ್ಕೋಬೇಕು, ನಾವು ಕಾಪಾಡ್ಬೇಕು. ಅದನ್ನು ಯಾಕೆ ಸಿಕ್ಕ ವಿಡಿಯೋ ಮಾಡೋಕ್ಕೆ ಬರೋಂಗಿಲ್ಲ, ಅವ್ರದ್ದೊಂದು ಇದು ಇರ್ತೈತಿ ಸ್ಟೇಟಸ್. ಸೊ ಅದನ್ನು ನೋಡಿರಲ್ಲ ಪೆಟ್ರೋಲ್ ಪಂಪ್ ಎಷ್ಟು ಕಷ್ಟ ಇರ್ತೈತಿ. ಅವ್ರು ಏನು ಕ್ವಶನ್ ಕೇಳ್ತಾರೆ ಎಲ್ಲದಕ್ಕೂ ಉತ್ತರ ರೆಡಿ ಇರಬೇಕು. ಎಲ್ಲದಕ್ಕೂ ಪೇಪರ್ಸ್ಗಳು ರೆಡಿ ಇರಬೇಕು. ಮೇನ್ ಮಾತಾಡೋದು ಪೇಪರ್ಸ್ ಕೊಡ್ರಿ ಪೆಟ್ರೋಲ್ ಪಂಪ್ದಾಗ. ಪೇಪರ್ಸ್ ನಿಮ್ಮ ಕಡೆ ಇಲ್ಲ, ಕರೆಕ್ಟಾಗಿ ಮ್ಯಾನೇಜಬಲ್ ಮಾಡಿಲ್ಲ ಅಂದ್ರೆ 50,000 ರೂಪಾಯಿ ದಂಡ ಹಾಕ್ತಾರೆ. ಅಲ್ಲೇ ಕೂತಲ್ಲಿನೂ ಒಂದು ಪಂಪಿಗೆ 51,000 ರೂಪಾಯಿ ದಂಡ ಹಾಕ್ಯಾರ. ಮತ್ತು ಲೋಡ್ ಕೊಡೋಂಗಿಲ್ಲ ಅಂತಿನಗಟ್ಲೆ, ಅಂದರೆ ಟ್ಯಾಂಕರ್ಗಳು ಕಳ್ಸಂಗಿಲ್ಲ, ಪೂರ ಪಂಪ ಬಂದ್ಬೋದಾಗುತ್ತೆ. ಸೊ ಇಷ್ಟೆಲ್ಲ ಕಷ್ಟ ಇರ್ತಾವೆ. ಆ ಕಷ್ಟನ ಇವತ್ತು ನಾವು ಪಾರ್ ಆಗೀವಿ. ಯಾಕಂದ್ರೆ ನಾವೆಲ್ಲ ಕರೆಕ್ಟಾಗಿ ಮ್ಯಾನೇಜಬಲ್ ಮಾಡಿ ಇಷ್ಟು ವರ್ಷ ನಡೆಸೋದು ಬಂದೀವಿ, ಮುಂದೆ ನಡೆಸ್ತೀವಿ ಪಂಪ. ಅದರ ಬೆಳೆದ್ಬಿಟ್ಟು ನಾವು. ಸೊ ನಮಗೆ ಹಿಡಿಯೋರು ಯಾರೂ ಇಲ್ಲ, ಹಂಗಾಗ್ಬಿಟ್ಟೈತಿ ಈಗ. ಆದರೆ ದೇವ್ರು ನಮ್ಮ ಜೋಡಿ ಅದನ್ನು ಅದೊಂದು ಅಷ್ಟೇ ಖುಷಿ ಇರ್ತದೆ. ಮತ್ತು ಏನಿಲ್ಲ. ಸೊ ಈ ಫ್ರೆಶ್ ಅಪ್ ಹಾಕಿನಿ ಆಗಿ ಮತ್ತು ಹೋಗ್ತೀನಿ ರಾತ್ರಿ ಪಂಪಿಗೆ. ಸೊ ಮುಂದಿಂದು ವಿಡಿಯೋ ಕಂಟಿನ್ಯೂ ಮಾಡೋದು ನಾಳೆ. ಸೊ ಅಲ್ಲಿ ಟೇಕ್ ಕೇರ್, ಬೈ ಬೈ, ಸಿ ಯು.